ಇದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂದರೆ ಸಿನಿಮ್ಯಾಟಿಕ್ ಅದೇ ವಿಜಯ್ ಅವರು ಹೇಳಿದಂಗೆ ಕಲರ್ಸ್ ಇರಲ್ಲ. ಅಂದರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈಗ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನು ನ್ಯಾಚುರಲ್ ಆಗಿ ಆ ಪಾತ್ರ ಏನು ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದರಲ್ಲೇ ಇರುತ್ತೆ ಇದ್ರು. ಅದರಲ್ಲಿ ಇಂಟರ್ಫಿಯರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳ್ದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಈ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಅಪ್ಪ ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ ನಾನು ಮೆಜೆಸ್ಟಿಕ್ ಅಲ್ಲಿ ಬಿದ್ದದೆ ಅಂತ ಹೆಂಗ್ ಬಿದ್ದೆ ಹೇಳು ಅಂತ ಒಂದು ಕತೆ ತಗೋತಾ ಇರ್ತಾರೆ. ನೀನ್ ಏನ್ ಮೆಜೆಸ್ಟಿಕ್ ಬಂದೆ ಅನ್ನೋದು. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನೂ ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಡೋದು, ಅದು ಇಷ್ಟ. ಅಂದ್ರೆ ಗ್ರಹಿಸೋದು ಅಂತೀವಿ, ಅದು ತುಂಬಾ ಇದೆ. ಅದನ್ನ ನಮಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿದೆಯಾ ಬಾಯ್ ಇವನೇನು ಚೆನ್ನಾಗಿ ಹೇಳ್ತಾವೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ಕರೆಕ್ಟ್ ಅಲ್ಲ, ನಾನು ನಿಮ್ಮಿಬ್ಬರನ್ನೇ ಮರ್ತ್ಬಿಟ್ಟಿದ್ದೀನಿ. ದಯಮಾಡಿ ಬನ್ನಿ ಪ್ಲೀಸ್. ಸಾರಿ. ಥ್ಯಾಂಕ್ ಯು ಸರ್. ನನಗೆ ನನ್ನ ಲೈಫಲ್ಲಿ ಮುಂದೆ ಸುಮಾರು ಬರ್ಬೋದು, ಬಟ್ ತುಂಬಾ ಇಷ್ಟ ಆದ ಸಾಂಗಲ್ಲಿ ಇದು ಒಂದು ದೊಡ್ಡ ಪ್ಲೇಸ್ ತಗೊಳತ್ತೆ ಈ ಸಾಂಗು. ಸೊ ನಾಗಾರ್ಜುನ್ಗೆ, ಚರಣ್ಗೆ ಥ್ಯಾಂಕ್ಸ್. ತುಂಬಾ ದೊಡ್ಡ ಇಷ್ಟ ಆಗುವಂತ ಸಾಂಗ್ಗಳ ಇಷ್ಟ, ಬಟ್ ಕೌಂಟ್ ಮಾಡ್ಬೇಕಾದ್ರೆ ಈ ಸಾಂಗ್ ತುಂಬಾ ಇಷ್ಟ ಆಗತ್ತೆ. ಇದು ಕೂಡ ಒಂದಾಗಿರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅಂದ್ರೆ ಮೇ ಬಿ ಸಿನಿಮಾ ನೋಡಿದ್ಮೇಲೆ ಹಾಡುಗಳು ಮತ್ತೆ 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 ನೋಡ್ಬೇಕು, ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸಾಕಷ್ಟು ಸಿನಿಮಾಗಳು ಇದೇ ತರ ಆಗುತ್ತೆ. ಅಂದ್ರೆ ಹಾಡುಗಳು ಬಂದಾಗ ತಾಗೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ತಾಗೋ ಹಾಡುಗಳು ಜಾಸ್ತಿ. ಮೇ ಬಿ ಇದು ಕತೆ ಜೊತೆ ಕನೆಕ್ಟ್ ಆಗಿರೋಂತ ಎಲ್ಲಾ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಡು. ಈಗ ನಮ್ಮ ಒಂದೇ ಚಾನಲ್ನ ಎರಡು ತುಂಡು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನಂಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಆಲಪ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದ್ದೆ. ಸೊ ಅವ್ರು ಕೇಳಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡ್ಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದು ಮೂರು ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಅದೇ ಶೂಟಿಂಗ್ ಮಾಡ್ಬೇಕಂದ್ರೆ ಒಂದಷ್ಟು ಕೆಲವೊಂದು ಸೀನ್ಗಳು ಪೋರ್ಷನ್ಸ್ಗಳು ಅನಿಸ್ತು. ಅಂದ್ರೆ ಒಂಥರ ಅಥೆಂಟಿಕ್ ಆಗಿ ಒಂದಷ್ಟು ಫೀಲಿಂಗ್ಸ್ ಸ್ಕ್ರೀನ್ ಶೂಟಿಂಗ್ ಮಾಡ್ಬೇಕಂದ್ರೆ ಬಂದಾಗ ಇದು ಚೆನ್ನಾಗ್ ಆಗುತ್ತೆ ಅಂತ ಅನ್ಸ್ತು. ಆ ತರ ಒಂದಷ್ಟು ಸೀನ್ಗಳಿತ್ತು. ಆಮೇಲೆ ತುಂಬಾ ಜನ ರಿವ್ಯೂಸ್ ಕೂಡ ಕೊಟ್ರು ಒಂದಷ್ಟು ಸೀನ್ ಬಗ್ಗೆ. ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರೋಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ.